ನ್ಯೂಸ್18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಮನುಕುಮಾರ್ HK, ಬೆಂಗಳೂರು ಗ್ರಾಮಾಂತರ ಪ್ರತಿನಿಧಿ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂದ್ರೆ ಸಾಕು, ಪ್ರತಿನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಬೆಂಗಳೂರಿನಿಂದ ದೇಶ ವಿದೇಶಗಳಿಗೆ ಪ್ರಯಾಣವನ್ನ ಬೆಳೆಸ್ತಾರೆ. ಈ ಪ್ರಯಾಣವನ್ನ ಬೆಳೆಸುವಂತ ಸಮಯದಲ್ಲಿ ಬೇರೆ ದೇಶಗಳಿಂದ ಬರ್ತಕ್ಕಂಥ ಪ್ರಯಾಣಿಕರು ಅಲ್ಲಿನ ಕಡಿಮೆ ರೇಟಿನ ಚಿನ್ನವನ್ನ ಬೆಂಗಳೂರಿಗೆ ತೆಗೆದುಕೊಂಡು ಬರುವಂತ ವೇಳೆಯಲ್ಲಿ ಏನು ಕಸ್ಟಮ್ ಅಧಿಕಾರಿಗಳಿಗೆ ಸಿಕ್ಕಿ ಬಿದ್ದಿರುವಂತದ್ದು. ಈ ಕುರಿತ ವರದಿಯನ್ನ ಹೇಳ್ತೀನಿ. ಅದಕ್ಕೂ ಮುಂಚೆ ನ್ಯೂಸ್18 ಯೂಟ್ಯೂಬ್ ಚಾನಲ್, ಫೇಸ್ಬುಕ್ ಮತ್ತೆ ಇನ್ಸ್ಟಾಗ್ರಾಮ್ ನ ಪೇಜ್ ನ ಫಾಲೋ ಮಾಡಿ ಮತ್ತೆ ಶೇರ್ ಮಾಡಿ. ನಟಿ ರನ್ಯಾ ರಾವ್ ಕೇಸು ಕೂಡ ಏರ್ಪೋರ್ಟ್ ನಲ್ಲಿ ಸಾಕಷ್ಟು ಚರ್ಚೆ ಆಗಿರುವಂತದ್ದು. ನಟಿ ರನ್ಯಾ ಕೂಡ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ನಲ್ಲಿ ಈಗ ಪೊಲೀಸರ ಅತಿಥಿ ಆಗಿರುವಂತದ್ದು. ಅದೇ ರೀತಿ ಈಗ 6 ಮಂದಿ ವಿದೇಶಿ ಪ್ರಯಾಣಿಕರು ಕೂಡ ಬ್ಯಾಂಕಾಕ್ ನಿಂದ ಬೆಂಗಳೂರಿಗೆ ಸುಮಾರು 38 kgಯಷ್ಟು ಚಿನ್ನವನ್ನ ತೆಗೆದುಕೊಂಡು ಬರ್ತಾ ಇರ್ತಾರೆ. ಈ ಖಚಿತ ಮಾಹಿತಿ ಮೇರೆಗೆ ಕಸ್ಟಮ್ ಅಧಿಕಾರಿಗಳು ಕೂಡ ಇವರನ್ನ ಬಂಧನಕ್ಕೀಡು ಮಾಡಿರುವಂತದ್ದು. ಅಂದ್ರೆ ಪ್ರತಿನಿತ್ಯ ಏರ್ಪೋರ್ಟ್ ನಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರಯಾಣಿಕರು ಪ್ರಯಾಣವನ್ನ ಬೆಳೆಸ್ತಾ ಇರ್ತಾರೆ. ಮತ್ತೆ ಬೇರೆ ಕಡೆಯಿಂದಲೂ ಸಹ ಬೆಂಗಳೂರಿಗೆ ಬರ್ತಾ ಇರ್ತಾರೆ. ಈ ವೇಳೆಯಲ್ಲಿ ಕಸ್ಟಮ್ ಅಧಿಕಾರಿಗಳು ಕೂಡ ಏರ್ಪೋರ್ಟ್ ನ ಒಳಭಾಗದಲ್ಲಿ ಸಾಕಷ್ಟು ತಪಾಸಣೆಯನ್ನು ಸಹ ಮಾಡ್ತಾರೆ. ಪ್ರಮುಖವಾಗಿ ಬೇರೆ ದೇಶದಿಂದ ಬರ್ತಕ್ಕಂಥ ಪ್ರಯಾಣಿಕರ ಬ್ಯಾಗ್ ಗಳನ್ನು ಕೂಡ ಸಾಕಷ್ಟು ತೀವ್ರಗತಿಯಲ್ಲಿ ಮತ್ತೆ ನಿಗದಲ್ಲೂ ಇಟ್ಕೊಂಡು ತಪಾಸಣೆಯನ್ನು ಸಹ ಮಾಡ್ತಾರೆ. ಅದರಲ್ಲಿ ಈಗ ಸುಮಾರು 38 kgಯಷ್ಟು ಅಂದ್ರೆ 13,14,00,000ದಷ್ಟು ಬೆಲೆ ಬಾಳ್ತಕ್ಕಂಥ ಚಿನ್ನವನ್ನ ಈಗ ಕಸ್ಟಮ್ ಅಧಿಕಾರಿಗಳು ವಶಪಡಿಸಿಕೊಂಡಿರುವಂತದ್ದು. ಪ್ರಮುಖವಾಗಿ ಪ್ರಯಾಣಿಕರು ಏರ್ಪೋರ್ಟ್ ನ ಒಳಭಾಗಕ್ಕೆ ಬರ್ತಾ ಇದ್ದಂತೆ ಅವರ ಬ್ಯಾಗ್ಗಳನ್ನು ಸಹ ಸಾಕಷ್ಟು ತಪಾಸಣೆಗೆ ಒಳಪಡಿಸುವಂತದ್ದು. ಮತ್ತೆ ಇಲ್ಲಿಂದ ಹೋಗ್ತಕ್ಕಂಥ ಪ್ರಯಾಣಿಕರನ್ನು ಕೂಡ ಪ್ರಯಾಣಿಕರನ್ನ ಒಂದು ಕಡೆ ತಪಾಸಣೆ ಮಾಡಿದ್ರೆ ಅವ್ರು ತೆಗೆದುಕೊಂಡು ಹೋಗ್ತಕ್ಕಂಥ ಬ್ಯಾಗ್ಗಳನ್ನು ಸಹ ಒಂದು ಕಡೆ ತಪಾಸಣೆ ಮಾಡಿ ಸಾಕಷ್ಟು ಕಟ್ಟುನಿಟ್ಟಿನಲ್ಲೂ ಕೂಡ ತಪಾಸಣೆ ಮಾಡ್ತಾರೆ. ಇನ್ನು ಕೆಲವೊಂದು ಪ್ರಕರಣಗಳಲ್ಲಿ ಏರ್ಪೋರ್ಟ್ ನ ಕಸ್ಟಮ್ ಅಧಿಕಾರಿಗಳು ಖಚಿತ ಮಾಹಿತಿಯನ್ನು ಸಹ ಪಡೆದುಕೊಂಡಿರ್ತಾರೆ. ಅಂದ್ರೆ ಇಂಥ ಸೀಟ್ ನಲ್ಲಿ ಇಂಥ ಬ್ಯಾಗ್ ಗಳಲ್ಲೂ ಕೂಡ ಚಿನ್ನವನ್ನ ತೆಗೆದುಕೊಂಡು ಬರ್ತಾ ಇದ್ದಾರೆ ಅನ್ನೋಂಥ ಮಾಹಿತಿಯನ್ನ ಪಡೆದು ಅದರಲ್ಲಿ ಏರ್ಪೋರ್ಟ್ ಒಳಕ್ಕೆ ಬರ್ತಿದ್ದಂತೆ ಅವರನ್ನ ವಶಕ್ಕೆ ತೆಗೆದುಕೊಳ್ಳುವಂತ ಕೆಲಸ ಕೂಡ ಆಗ್ತದೆ. ಆದ್ರೆ ಈಗ ಬ್ಯಾಂಕಾಕ್ ನಿಂದ ಬಂದಂತ ಸುಮಾರು 6 ಜನ ಪ್ರಯಾಣಿಕರನ್ನ ಈಗ ಕಸ್ಟಮ್ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿರುವಂತದ್ದು. ಇವರು ಕೂಡ ಬ್ಯಾಂಕಾಕ್ ನಿಂದ ಅಕ್ರಮವಾಗಿ ಬೆಂಗಳೂರಿಗೆ kg ಗಟ್ಲೆ ಚಿನ್ನವನ್ನು ಕೂಡ ತೆಗೆದುಕೊಂಡು ಬಂದಿರುವಂತದ್ದು. ಹೀಗಾಗಿ ಏರ್ಪೋರ್ಟ್ ಕೂಡ ಸಾಕಷ್ಟು ತೀವ್ರ ತಪಾಸಣೆಗೆ ಒಳಪಟ್ಟರು ಕೂಡ ಈ ರೀತಿಯ ಗೋಲ್ಡ್ ಸ್ಮಗ್ಲಿಂಗ್ ಆಗಾಗ ಕೇಳಿ ಬರ್ತಾನೆ ಇದೆ. ಸಾಕಷ್ಟು ಒಂದು ನಟಿ ಕೂಡ ಈ ಗೋಲ್ಡ್ ಸ್ಮಗ್ಲಿಂಗ್ ನಲ್ಲಿ ಈಗಾಗಲೇ ಪೊಲೀಸರ ಅತಿಥಿ ಆದ್ರೂ ಕೂಡ ಪ್ರಯಾಣಿಕರು ಇನ್ನೂ ಬುದ್ಧಿ ಕಲಿದೆ, ಬೇರೆ ದೇಶದಿಂದ ಕಡಿಮೆ ಬೆಲೆಗೆ ಬರ್ತದೆ ಅನ್ನೋಂಥ ನಿಟ್ಟಿನಲ್ಲಿ ಯಾವುದೇ ದಾಖಲೆಗಳಿಲ್ಲದೆ ಮತ್ತೆ ಅವರು ಅಕ್ರಮವಾಗಿ ಸಾಗಣೆ ಮಾಡೋದಕ್ಕೆ ಮುಂದಾಗ್ತಾರೆ. ಅವೆಲ್ಲವೂ ಕೂಡ ಏರ್ಪೋರ್ಟ್ ನಲ್ಲಿ ಈಗ ಸಿಕ್ಕಿ ಬೀಳುವಂಥದ್ದು. ಹಾಗಾಗಿ ಏರ್ಪೋರ್ಟ್ ಅಂದ್ರೆ ಸಾಕು, ಪ್ರಯಾಣಿಕರು ನಾವು ಯಾವುದೇ ರೀತಿ ತೊಂದರೆ ಇಲ್ಲದೆ ಇಲ್ಲಿಂದ ಈಸಿಯಾಗಿ ಗೋಲ್ಡ್ ಸ್ಮಗ್ಲಿಂಗ್ ಮಾಡ್ಕೊಂಡು ಈಚೆ ಹೋಗ್ತೀವಿ ಅನ್ನೋಂಥ ನೆಗ್ಲಿಜೆನ್ಸಿಯಿಂದ ಬರ್ತಾರೆ. ಆದ್ರೆ ಎಲ್ಲ ಗೋಲ್ಡ್ ಸ್ಮಗ್ಲಿಂಗ್ ಮಾಡುವಂತ ಪ್ರಯಾಣಿಕರಿಗೀಗ ಕಸ್ಟಮ್ ಅಧಿಕಾರಿಗಳು ಶಾಕ್ ನೀಡುವಂಥದ್ದು. ಅಂದ್ರೆ ಇಲ್ಲಿಂದ ಒಂದೇ ಒಂದು ಗ್ರಾಮ್ ಕೂಡ ನೀವು ಏರ್ಪೋರ್ಟ್ ನ ಹೊರಗೆ ತೆಗೆದುಕೊಂಡು ಆಗೋದಿಲ್ಲ. ಸಾಕಷ್ಟು ಪ್ರಯಾಣಿಕರು ಕೂಡ ಈಗಾಗಲೇ ಗೋಲ್ಡ್ ಸ್ಮಗ್ಲಿಂಗ್ಗೆ ಒಳ ಉಡುಪುಗಳಲ್ಲಿ ಮರೆಮಾಚ್ತಾರೆ, ಬೆಲ್ಟ್ ಗಳಲ್ಲಿ ಮರೆಮಾಚ್ತಾರೆ, ಮತ್ತೆ ತಾವು ಹಾಕೊಂಡಂತ ಒಳ ಉಡುಪುಗಳಲ್ಲೂ ಕೂಡ ಮರೆಮಾಚಿ ತೆಗೆದುಕೊಂಡು ಹೋಗೋದಕ್ಕೆ ಪ್ರಯತ್ನ ಪಟ್ಟರು ಕೂಡ ಕಸ್ಟಮ್ ಅಧಿಕಾರಿಗಳು ತೀವ್ರ ತಪಾಸಣೆಯನ್ನು ಮಾಡ್ತಾರೆ. ಪ್ರಯಾಣಿಕರು ಬಂದಂತ ಸಮಯದಲ್ಲಿ ಒಳಭಾಗದಲ್ಲಿ 5-6 ರೀತಿಯ ತಪಾಸಣೆಗಳಿರ್ತವೆ. ಆ ತಪಾಸಣೆಗಳಲ್ಲಿ ಎಲ್ಲಾದ್ರೂ ಒಂದು ಕಡೆ ನೀವು ಗೋಲ್ಡ್ ಸ್ಮಗ್ಲಿಂಗ್ ಮಾಡೋದಾಗ್ಲಿ ಅಥವಾ ಇತರೆ ವಸ್ತುಗಳನ್ನ ಸ್ಮಗ್ಲಿಂಗ್ ಮಾಡೋದಕ್ಕೆ ಹೋದ್ರು ಕೂಡ ತಗಲಾಕೊಳ್ಳೋದು ಪಕ್ಕಾ ಗ್ಯಾರಂಟಿ ಆಗಿರುವಂತದ್ದು. ಒಟ್ಟಾರೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಸಾಕಷ್ಟು ತೀವ್ರ ತಪಾಸಣೆಗೆ ಒಳಪಡಿಸಿ ಕೋಟಿಗಟ್ಟಲೆ ಬೆಲೆ ಬಾಳುವಂತ ಚಿನ್ನವನ್ನ ಈಗ ಕಸ್ಟಮ್ ಅಧಿಕಾರಿಗಳು ವಶಪಡಿಸಿಕೊಂಡಿರುವಂತದ್ದು. ಆರೋಪಿಗಳನ್ನು ಸಹ ಈಗಾಗಲೇ ವಶಪಡಿಸಿಕೊಂಡು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಪೊಲೀಸ್ ಠಾಣೆಗೆ ಈಗ ಈ ಆರೋಪಿಗಳನ್ನು ಕೂಡ ನೀಡಿರುವಂತದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.